ಸಿಎಂ ಬಹಳ ಜನಕ್ಕೆಲ್ಲ ಹೇಳಿಸ್ತಾ ಇದ್ದಾರೆ. ಬಹಳ ಜನಕ್ಕೆ ಹೇಳಿಸಿ ಕೆಲವ್ರದ್ದು ಮಂತ್ರಿ ಪದವಿನೂ ಕಳ್ಕೊಳ್ಳಂಗೆ ಮಾಡಿದ್ರು. ಎಲ್ಲ ಕಡೆ ಸುಮಾರು ಕಡೆ ಹೇಳಿಸ್ತಾ ಇದ್ದಾರೆ. ಪಾಪ ಅಲ್ಲಿ ಬೆಳಗಾಂ ರಾಜಕಾರಣದಲ್ಲೂ ಕೂಡ ಅಲ್ಲಿನೂ ಕೂಡ ಜಾರಕಿಹೊಳಿ ಅವ್ರನ್ನ ಎತ್ಕೊಡ್ತಾರೆ, ಎಲ್ಲರನ್ನೂ ಎತ್ಕೊಡ್ತಾರೆ. ಒಟ್ಟಿಗೆ ಅವರಿಗೆ ರಾಜಕಾರಣ ಮಾಡಕ್ಕೆ ಬಂದಿದ್ದಾರೆ ಹೊರತು ಅಭಿವೃದ್ಧಿ ಮಾಡಿ. ನಮ್ಮ ಕೋಲಾರ ಬಿಜೆಪಿಯ ಎಲ್ಲ ಪ್ರಮುಖರು ಸೇರಿ ಯಶಸ್ವಿಯಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಓಂಶಕ್ತಿ ಚಲಪತಿಯವರು, ನಮ್ಮ ಈ ಭಾಗದ ಲೋಕಸಭಾ ಸದಸ್ಯರಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದಂತಹ ಮುನಿಸ್ವಾಮಣ್ಣವರು, ನಮ್ಮ ಕೇಂದ್ರದ ಮಾಜಿ ಸಚಿವರು, ನಮ್ಮ ಪಕ್ಷದ ನೇತಾರರು ಆಗಿರುವಂತಹ ಆನೇಕಲ್ ನಾರಾಯಣ ಸ್ವಾಮಣ್ಣ, ಹಾಗೆ ವೈ ಸಂಪಂಗಿಯವರು, ಆಮೇಲೆ ವರ್ತೂರು ಪ್ರಕಾಶ್ ಅವರು, ಹಾಗೆ ಮಾಲೂರು ಮಂಜಣ್ಣ ಅವರು, ವೇಣುಗೋಪಾಲ್ ಅವರು, ಪ್ರತಿಯೊಬ್ಬರು ನಮ್ಮ BJP ಎಲ್ಲರೂ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರವಾಗಿ ನಿಜವಾದ ದಲಿತ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು, ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದವರು ಯಾರು, ಅಂಬೇಡ್ಕರ್ ಅವರು ಮನನೊಂದು ಅವರು ಸಂಪುಟಕ್ಕೆ ರಾಜೀನಾಮೆ ಕೊಡುವಂಗೆ ಮಾಡಿದವರು ಯಾರು, ಇದ್ರ ಬಗ್ಗೆ ರಾಜ್ಯದ ಜನತೆಗೆ, ರಾಜ್ಯದ ಮೂಲೆ ಮೂಲೆಗೂ ಹೋಗಿ ನಾವು ಒಂದು ಜಾಗೃತಿ ಅಭಿಯಾನವನ್ನು ಈ ಭೀಮನಡೆ ಕಾರ್ಯಕ್ರಮದ ಮುಖಾಂತರವಾಗಿ ಮಾಡ್ತಾ ಇದ್ದೀವಿ. ಈಗ ನಾನು ಕೇಳ್ತೀನಿ, ಕೇಂದ್ರ ಸಚಿವ ಬಗ್ಗೆ, ಒಂದು ಹೆಣ್ಮಗಳ ಬಗ್ಗೆ, ಎಂಥವಳು ಅವಳು, ಯಾವಳು ಅವಳು, ಅವಳ ಹೆಸರೇನು, ಹೀಗೆಲ್ಲ ನೀವೊಬ್ಬರು ಮಾತಾಡೋದಾಗ್ಬಿಟ್ರೆ ಈ ಸಮಾಜಕ್ಕೆ ನೀವು ಏನು ಮೇಲ್ಪಂಕ್ತಿನ ಹಾಕ್ಕೊಡ್ತಿದ್ರಿ ಸರ್? ನಿಮ್ಮನ್ನು ಹಂಗೆ ಕರಿಬೋದಲ್ವಾ? ಮೂಡದಲ್ಲಿ ಹೆಂಡತಿ ಹೆಸರಲ್ಲಿ ಸೈಟ್ ಹೊಡೆದ್ನಲ್ಲ ಅವ್ನು ಯಾವನೋ ಅಂತ ಅಂದ್ಬಿಟ್ರೆ ನಿಮಗೇನು ಅನ್ಸುತ್ತೆ ಹೇಳಿ? ಹೋಗಲ್ವಾ? ದಯವಿಟ್ಟು ಈ ಥರದ ಉಡಾಫೆಯ ಮಾತನ್ನು ಬಿಡಬೇಕು, ಒಳ್ಳೆ ಆಡಳಿತವನ್ನು ಕೊಡಬೇಕು. ಆಮೇಲೆ ಸಿದ್ದರಾಮಯ್ಯನವರು ರಾಜ್ಯದ ಜನತೆ ಹೇಳಬೇಕು, ನೀವೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೂ ಮುಂದುವರಿಯೋದಕ್ಕೆ ನೀವು 2.5 ವರ್ಷದಲ್ಲಿ ಮತ್ತು 7.5 ವರ್ಷ ಒಟ್ಟಾರೆ ನಿಮ್ಮ ಮುಖ್ಯಮಂತ್ರಿಯಾಗಿ ಮಾಡಿರೋ ಘನಕಾರ್ಯ ಏನು? ಇಂಥ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀನಪ್ಪ, ಅದಕ್ಕೋಸ್ಕರ ಮತ್ತೆ 2.5 ವರ್ಷ ಕೊಡಿ ಅಂತ ಕೇಳಿ. ಮಾಡೋಕ್ಕೆ ಯಾವ ಕೆಲಸ ಮಾಡಿದ್ದು ಹೇಳ್ಕೊಳ್ಳೋಂಥ ಒಂದು ಕೆಲಸ ಇಲ್ಲ, ಬರೀ ಗ್ಯಾರಂಟಿ ತಮಟೆ. ಆ ಬಸ್ಗಳ ಮೇಲೆಲ್ಲ ಯುವ ನಿಧಿ ಅಂತ ಬೋರ್ಡ್, ಯುವ ನಿಧಿ ಸ್ಟಾರ್ಟ್ ಮಾಡಿದ್ದಾರೆ, ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಇನ್ನು ಜೊತೆಗೆ 2.5 ವರ್ಷ ಇನ್ನು ನಾನೇ ಮುಖ್ಯಮಂತ್ರಿ ಮುಂದುವರಿಬೇಕು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಏನೋ ಒಂದು ದಲಿತ ಮುಖ್ಯಮಂತ್ರಿ ಅಂತ ದಾಳ ಹೊರಳಿಸ್ತಾರೆ. ಇನ್ನು ಅಲ್ಲಿ ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನು ಎತ್ಕಟ್ತಾರೆ. ಈ ರಾಜಕಾರಣ ಬಿಟ್ಟರೆ ಒಂದು ಪೈಸದ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಎಲ್ಲರ ಬಗ್ಗೆನೂ ತಾತ್ಸಾರದಿಂದ ಮಾತಾಡ್ತಾರೆ. ನಿಜಕ್ಕೂ ಕರ್ನಾಟಕದಲ್ಲಿ ಯಾವ ರೀತಿ ರಾಜಕಾರಣ ಬಂದಿದೆ, ಒಂಥರ ಗೌರವ ಇಲ್ದಲೆ ಅವ್ರ ಸಚಿವರು ನಡ್ಕೊಳ್ತಾರೆ, ಮುಖ್ಯಮಂತ್ರಿಗಳು ನಡ್ಕೊಳ್ತಾರೆ. ಇಂಥ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು. ಅದಕ್ಕೋಸ್ಕರ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಮತ್ತು ನಮ್ಮ ಎಲ್ಲ ನಾಯಕರು, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ದೇಶ ರಾಜಕೀಯ ಗೊತ್ತಿಲ್ದಂಗೆ ಯತೀಂದ್ರ ಅವರು ಅವಾಗ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ, 2 ವರ್ಷ ಇನ್ನೂ ನಮ್ಮ ತಂದೆಯವರೇ ಇರ್ತಾರೆ ಅಂತ ಇವತ್ತು ಹೇಳಿದ್ದಾರೆ. ಮತ್ತೆ ಅಲ್ಲ, ಅವ್ರು ಗೊತ್ತಿರಲ್ವಾ, ಅವ್ರ ತಂದೆಗೆ ಗೊತ್ತಿಲ್ಲ. ರಾಜಕಾರಣಿಗಳು ಅವ್ರ ಮಕ್ಕಳಿಗೆ ಕಳ್ಳ ಮಾರ್ಗದಲ್ಲಿ ದುಡ್ದಿರುವಂತಹ ದುಡ್ಡನ್ನು ಸಂಪಾದನೆ ಮಾಡಿ ಕೂಡಿಟ್ಟು ಕೊಡ್ಬೋದು, ಬುದ್ಧಿ ಕೊಡೋಕ್ಕಾಗಲ್ಲ. ಅದು ಭಾಳಷ್ಟು ರಾಜಕಾರಣಿ ಮಕ್ಕಳ ಜೀವನದಲ್ಲಿ ಅದು ಸಾಗುತ್ತೆ. ಈ ಯತೀಂದ್ರರು ಅಷ್ಟೇ. ಅವರ ಅಪ್ಪ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಏನೋ ಮ್ಯಾಟ್ರಿಕ್ಸ್ ಏನೋ ಒಂದು ಇದನ್ನು ಲ್ಯಾಬ್ಗಳನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವ್ರದ್ದು ಲ್ಯಾಬ್ಗಳನ್ನು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೊಡ್ಕೊಂಡು, ಆಮೇಲೆ BD ಅದು ಸೈಟ್ ಹೊಡ್ಕೊಂಡು, ಇವಾಗ ಹೋದ್ರೆ ನೋಡ್ರೆ ಅವ್ರ ತಾಯಿ ಹೆಸರಲ್ಲಿ 14 ಸೈಟ್ ಹೊಡ್ಕೊಂಡಿದೆ. ಈ ಮಂಚ ಅವ್ರ ಅಪ್ಪ ಮುಂದುವರಿತಾ ಇದ್ರೆ ತನ್ನ ಜೋಳಿಗೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ. CM ಹೇಳಿಸ್ತಾ ಇದ್ದಾರೆ ಸರ್ ಮಗನ ಕೈಯಲ್ಲಿ. CM ಬಹಳ ಜನಕ್ಕೆಲ್ಲ ಹೇಳಿಸ್ತಾ ಇದ್ದಾರೆ. ಬಹಳ ಜನಕ್ಕೆಲ್ಲ ಹೇಳಿಸಿ ಕೆಲವ್ರದ್ದು ಮಂತ್ರಿ ಪದವಿನೂ ಕಳ್ಕೊಳ್ಳಂಗೆ ಮಾಡಿದ್ರು. ಎಲ್ಲ ಕಡೆ ಸುಮಾರು ಕಡೆ ಹೇಳಿಸ್ತಾ ಇದ್ದಾರೆ. ಪಾಪ ಅಲ್ಲಿ ಬೆಳಗಾಂ ರಾಜಕಾರಣದಲ್ಲೂ ಕೂಡ ಅಲ್ಲಿನೂ ಕೂಡ ಜಾರಕಿಹೊಳಿ ಅವ್ರನ್ನ ಎತ್ಕೊಡ್ತಾರೆ, ಎಲ್ಲರನ್ನೂ ಎತ್ಕೊಡ್ತಾರೆ. ಒಟ್ಟಿಗೆ ಅವರಿಗೆ ರಾಜಕಾರಣ ಮಾಡಕ್ಕೆ ಬಂದಿದ್ದಾರೆ ಹೊರತು ಅಭಿವೃದ್ಧಿ ಮಾಡಿ. ಸರ್, ದೇಶ ಭಾಷಣಕ್ಕೆ ಸರ್ ಒಂದು ದೇಶ ಭಾಷಣ ಕುರಿತಾಗಿ ಒಂದು ಬಿಲ್ ಪಾಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಸರ್. ಬೇಸ್ ಮಾಡಿದ ಕೂಡಲೇ ಫಸ್ಟು ಒಬ್ಬ ಮಹಿಳೆಗೆ ಅಗೌರವ ತೋರಿದಂಥ ಅಪಚಾರದ ಮಾತನಾಡಿದಂತಹ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಫಸ್ಟು ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ.